Hi ma'am, you're from? I'm from Konankunte. Kempe Konankunte. Sorry. Nancy Nightingale. Yeah. ಅದು ರೋಸಿ ರೇಮಂಡ್. ಇದು ಓಕೆ ಕಮ್ ಆನ್ ಲೆಟ್ಸ್ ಗೋ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಈ ವಿಡಿಯೋದಲ್ಲಿ ನಾವು ಡೇ 2 ಇನ್ ಗೋಕರ್ಣ ಯಾವ ಪ್ಲೇಸಸ್ ಹೋಗಿದ್ವಿ ಅಂತ ನೀವು ನೋಡಬಹುದು. ಇನ್ ಕೇಸ್ ನೀವು ಡೇ 1 ವಿಡಿಯೋ ನೋಡಿಲ್ಲ ಅಂದ್ರೆ ಪ್ಲೀಸ್ ಚೆಕ್ ಇಟ್ ಔಟ್ ಇನ್ ಮೈ ಚಾನೆಲ್. ಗುಡ್ ಮಾರ್ನಿಂಗ್. Driver reached. Okay. ಈಗ ಮತ್ತೆ ಹತ್ತಬೇಕು ಇಲ್ಲಿ ನಾವು ಪಾರ್ಕಿಂಗ್ ಏರಿಯಾಗೆ. ಸೊ ಎವ್ರಿ ಟೈಮ್ ಇದೊಂದು ಬೀಚ್ ಹತ್ರ ಇದ್ದೀವಿ ಅಂದರೆ ಹತ್ತೋದು ಇಳಿಯೋದು ಹತ್ತೋದು ಇಳಿಯೋದು. ಕುಡ್ಲೆ ಬೀಚ್ ಇಸ್ ಬೆಸ್ಟ್. ಆ್ಯಂಡ್ ಆಲ್ಸೋ ವಿ ಡೋಂಟ್ ನೋ, ಬೇರೆ ಬೀಚಿಗೆ ಹೋಗಿಲ್ಲ. ಓಮ್ಗಿಂತ ಇದರಲ್ಲಿ ಆರಾಮಾಗಿ ಕುತ್ಕೊಂಡು ಇರಬಹುದು, ಬಟ್ ಬೇರೆ ಬೀಚಸ್ಗಳು ಗೊತ್ತಿಲ್ಲ. ಸೊ ವಿ ಕಾಂಟ್ ಕಾಮೆಂಟ್ ಆನ್ ದ್ಯಾಟ್. ಹತ್ಕೊಂಡು ಬಂದ್ವಿ ಮೇಲಕ್ಕೆ. ಏನು ತಿಂಡಿ ತಿಂದೇ ಇರೋದಕ್ಕೆ ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ. ವಿ ಆರ್ ವೇಟಿಂಗ್ ಫಾರ್ ಅವರ್ ಕ್ಯಾಬ್. ಓಕೆ, ನಮ್ಮ ಟ್ಯಾಕ್ಸಿ ಇದೆ, ನಾವೇ ಲೇಟು. ಹೋಗೋಣ. ವಿಚ್ ಒನ್ ಬ್ರೋ? ದಿಸ್ ಒನ್? ಓಕೆ ಓಕೆ. ಆಫ್ ಟು ಯಾನಾ. ಶಿ ಇಸ್ ಆಫ್ ಆಲ್ರೆಡಿ. ಇನ್ನು ಇವರೆಲ್ಲ ಸ್ಟೋರಿ ಹಾಕ್ತಾ ಇದ್ದಾರೆ. ಹೌದು, ಫಸ್ಟ್ ಟೈಮ್. ಹಾಯ್ ಚಿರು. ಸೇ ಹಾಯ್. ಅಮ್ಮು ಮರ್ತ್ಬಿಟ್ಟ, ಹುಷಾರಿಲ್ವಾ? ಜ್ವರ ಬಂದಿದ್ಯಾ ಬಂಗಾರಿ? ಏನ್ ಮಾಡ್ತಿದ್ಯಾ? ತಿಂಡಿ ಮಾಡ್ದ? ಈಗ ಎದ್ದಾ? ಸೊ ನಾವು ಡೇ 2 ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಪ್ಲೇಸಸ್ಗೆ ಹೋಗೋಣ ಅನ್ಕೊಂಡು ಪೈ ವಿಹಾರ್ ಹೋಟೆಲ್ಗೆ ಬಂದ್ವಿ. ಇಲ್ಲಿ ತಿಂಡಿ ಚೆನ್ನಾಗಿತ್ತು. ಡೇ 1ಗಿಂತ ಬೆಟರ್ ಆಗಿತ್ತು. ನಿನ್ನೆ ಅಷ್ಟು ಕೆಟ್ಟದಾಗಿರ್ಲಿಲ್ಲ. 26th of December ಅಲ್ಲಿ ಫುಲ್ ಟ್ರಾಫಿಕ್ ಇದೆ. ಆ್ಯಂಡ್ ನಮ್ಮ ರೋಷ್ ಅವರು ಇವಾಗ ಸ್ವಲ್ಪ ಸರಿ ಹೋಗ್ತಾ ಇದ್ದಾರೆ, ಕೂಲ್ ಆಗಿದ್ದಾರೆ. ಆ್ಯಂಡ್ ನಮ್ಮ ಸಿಸ್ಟರ್ಸ್ ಏನು ಮಾಡಿದ್ದಾರೆ ಅಂದರೆ, ಟ್ವಿನ್ ಸಿಸ್ಟರ್ಸು ಅವ್ರ ಬ್ಯಾಗ್ನ ಬಿಟ್ಬಿಟ್ಟು ವಿಭೂತಿ ಫಾಲ್ಸ್ ಅಲ್ಲಿ ಚೇಂಜ್ ಮಾಡಕ್ ಒಂದ್ ಬಟ್ಟೆ ಅಲ್ಲ ಗೈಸ್, ಎಷ್ಟು ಡಿಸ್ಕಷನ್ ಮಾಡಿದ್ರು ಬೆಳಗ್ಗೆ ಅಂದ್ರೆ ಇದಾಕೊಳ್ಳೋದ ಅನ್ಕೊಂಡು. ಆಮೇಲೆ ಡ್ರೆಸ್ ಚೇಂಜ್ ಮಾಡಕ್ಕೆ ಒಂದ್ ಬಟ್ಟೆ ಮೂರ್ ಜೊತೆ ಬಟ್ಟೆ ಎಲ್ಲ ಬ್ಯಾಗಿಗೆ ಪ್ಯಾಕ್ ಮಾಡ್ಬಿಟ್ಟು ರೆಸಾರ್ಟ್ ಅಲ್ಲೇ ಬಿಟ್ಟು ಬಂದಿದ್ದಾರೆ. ಚೇಂಜ್ ಅದು ಬಿಟ್ಟೆ. ಮುಂದಿನ ವರ್ಷ ಟ್ರಿಪ್ ತಗೊಂಡ್ ಬರುವಂತ. ನಾನು ಟ್ಯಾಬ್ಲೆಟ್ ಬಿಟ್ಟೆ. ಯಾವ್ದು ಟ್ಯಾಬ್ಲೆಟ್? ಪ್ಯಾರಾಸಿಟಮಾಲ್. ಸೊ ಡೇ 2 ನಾವು ಫಸ್ಟ್ ವಿಸಿಟ್ ಮಾಡಿದ್ದು ಯಾನಾ ಕೇವ್ಸ್ ನ. ಸೊ ನೀವು ನೋಡ್ಬಹುದು ನಾವು ಬರ್ತಾ ಎಷ್ಟು ಟ್ರಾಫಿಕ್ ಜಾಮ್ ಇತ್ತು ಅಂತ. ರೋಡ್ಸ್ ತುಂಬಾ ನ್ಯಾರೋ ಇರೋದ್ರಿಂದ ತುಂಬಾ ಕಷ್ಟ ಆಗ್ತಾ ಇತ್ತು ಟ್ರಾಫಿಕ್ ನ ಮೇಂಟೈನ್ ಮಾಡೋದಕ್ಕೆ. ಅಂಡ್ ಯಾನಾ ಬಂದು ಗೋಕರ್ಣದಿಂದ 50 ಕಿಲೋಮೀಟರ್ಸ್ ದೂರ ಇದೆ. ಸೊ ಇಟ್ ಆಲ್ಮೋಸ್ಟ್ ಟುಕ್ ಅಸ್ 1.5 hour. ಕ್ಯಾಶ್ ಇದೆಯಾ? ಇದೆ. ಓಕೆ, ವಿ ಹ್ಯಾವ್ ಕ್ಯಾಶ್. ಫುಲ್ ಜಾಸ್ತಿ ನೀರು ಕುಡ್ಕೋಬೇಡಿ. ಎಕ್ಸ್ಪೋಜರ್ ಜಾಸ್ತಿ ಆಗಿದೆ. ಇವಾಗ ಅದು ತಗೋಬೋದು. ಆ ಬಾಟಲ್ ಸ್ವಲ್ಪ ಕಮ್ಮಿ ಆಗಿದೆ. ಪ್ಲಾಸ್ಟಿಕ್ ಬಾಟಲ್ ತೊಗೊಂಡು ಹೋಗುವಾಗಿಲ್ಲ, ಅದಕ್ಕೆ ಆಗಲ್ಲ. ಅದು ಸ್ಕ್ಯಾನ್ ಮಿ ಹಾಗೆ ಗೆಟ್ IP ಅಡ್ರೆಸ್ ಅಂತ ಬರ್ತಾ ಇದೆ, ಅದು ಏನೂ ಇಲ್ಲ. ಅವರಿಲ್ಲ. ಹಲೋ, ನಿಮ್ದು ಟಿಕೆಟ್ ಆಯ್ತಾ? ಆಗಿದೆ. ಹೋಗಿ ಮೇಡಮ್ 5 ಟಿಕೆಟ್ಸ್.
ಆಗಿದೆ. ಕಾರ್ಗೂ ಪಾರ್ಕಿಂಗ್ ಚಾರ್ಜ್ ತೊಗೊಂಡಿದ್ದಾರೆ 60. ಇಟ್ಸ್ ಫೈನ್. 10 rupees ಇಸ್ ವೆರಿ ಲೆಸ್ ಒಳಗಡೆ ಹೋಗೋಕ್ಕೆ. ಪ್ಲಾಸ್ಟಿಕ್ ಬಳಸಿದ್ರೆ ದಂಡ 100 ರೂಪಾಯಿ ಅಂಬಿಗೆ. ನೀನು ಪ್ಲಾಸ್ಟಿಕ್ ಕೇಸ್ ಹಾಕೊಂಡಿದೀಯಲ್ಲ? ನಿಂದು ರಬ್ಬರ್ ಇಲ್ಲ. ಎಸ್, ಅಂಬಿ ಗುಡ್ ಗರ್ಲ್. ಅದು ಇಂಡೆಪ್ ಚೆಕ್ ಏನು ಮಾಡ್ತಾರೆ, ಬ್ಯಾಗೆಲ್ಲ ಚೆಕ್ ಮಾಡಿ ಚಾಕ್ಲೇಟ್ಸ್ ಇದ್ರೆ ಓಪನ್ ಮಾಡಿಸಿ ಹೌದು. ಪ್ಲಾಸ್ಟಿಕ್ ಎಲ್ಲ ಥ್ರೋ ಮಾಡಿಸ್ಕೊಂತಾರೆ. ನಾನು ಹಾಗೆ ಮಾಡ್ತಾರೆ ಅಂದ್ಕೊಂಡಿದ್ದೆ, ಮಾಡಿಲ್ಲ. ನಮ್ಮ ಚಿರು ಕರ್ಕೊ ಬಂದಿದ್ರೆ ಹಂಗೆ ಅಳ್ಕೊಂಡೆ. ಏನು ಟಿವಿ ಇಲ್ಲೇ ಟಿವಿ 1/2 ಕಿಲೋಮೀಟರ್ ಅಂತ ಹೇಳಿದ್ದಾರೆ, ಬಟ್ ಎಷ್ಟೊಂದು ಅಲ್ವಾ ಹತ್ಕೊಂಡು ಬರಬೇಕು. ಇವಾಗ ಮಜಾ ಮಜಾ ಮಜಾ. ಈಗ ಆರಾಮಾಗಿ ರೆಸ್ಟ್. ಯಾವಾಗಲೂ ಹೋಗುವಾಗ ಅಪ್ಪಿದ್ಬಿಟ್ರೆ ಬೆಸ್ಟು. ಆ್ಯಕ್ಚುಲಿ ಹೌದು. 1/2 ಕಿಲೋಮೀಟರ 1 ಕಿಲೋಮೀಟರ ನಾವು ರೀಚ್ ಆದ್ಮೇಲೆ ಹೇಳ್ತೀವಿ. ಇದು ಹಿಂಗೆ ಹೇಳ್ಕೊಂಡು ಹೋಗ್ತೀವಿ. ಬೇಡ ಕಣಪ್ಪ, ನೋಡ್ಬೇಡ. ಓಹೋ, ಇಲ್ಲಿ ಆ್ಯಕ್ಚುಲಿ ಜಾರುತ್ತೆ, ನಿಧಾನಕ್ಕೆ ಹೋಗಬೇಕು. ನಿಜ ಸ್ಲಿಪ್ಪರ್ ಹಾಕೊಂಡು ಬಂದಿದ್ರೆ ಝೈ ಅಂದ್ರೆ ಹೋಗ್ತಾ ಇದ್ವಿ. ಆಸ್ ಆಫ್ಟರ್ 40 years. In December 2050 ನಾವು 2050. ಬಟ್ ಡ್ರೆಸ್ ಹಾಕೊಂಡು ಬಂದಿರ್ತೀವಿ ಅನ್ಸುತ್ತೆ. ಹೌದು, ಡ್ರೆಸ್ ಇಲ್ಲ, ನಾನು ಶಾರ್ಟ್ಸ್ ಹಾಕೋ ಬಂದಿರ್ತೀನಿ. ಆಗ ನನ್ನ ಗಂಡ ಬಿಟ್ರೆ ಹೌದಾ, ಅದೆಲ್ಲ ಸ್ಟೋರಿ. ಓ ಮೈ ಗಾಡ್. ಚಂಡಿಕಾ ಭೈರವೇಶ್ವರ ದೇವಸ್ಥಾನ ಅಲ್ಲಿ ಸ್ಟೆಪ್ಸ್ ಹತ್ಬೇಕು. ಪಬ್ಲಿಕ್ ಸರ್ವಿಸ್. ಹೋಗೋಣ. ಅಂಬಿ ಬಿಡ್ಬೇಕಾ? ಹ್ಞೂ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇದು ಮಾಡಬೇಕಲ್ಲ. ಸ್ಲಿಪ್ಪರ್ ಬಿಡಬೇಕು. ಟೆಂಪಲ್ ಇದು ಮಾಡಿ ಮೇಲೆ ಹತ್ಕೊಂಡು ಹೋಗ್ಬೇಕು ಹಾಗೆ ಅಂದರೆ. ಕಾಸ್ಟ್ಲಿ ಶೂಸ್ ಎಲ್ಲ ಹಾಕೊಂಡು ಬರಬೇಡಿ, ಮಾಮೂಲಿ ಶೂಸ್ ಹಾಕೊಂಡು ಬನ್ನಿ. ಹುಷಾರು. ಇದು ಎಂಟ್ರಿ. ಸ್ಲೋ ಅಂತ ಬರ್ತಿದೆ. ಕ್ಯಾಶ್ ಬೇಕು. ಇಲ್ಲೂ ಟಿಕೆಟ್ ತಗೋಬೇಕು. 10 rupees ಪರ್ ಪರ್ಸನ್ನು. ಆಗ್ತಿದೆಯಾ? ಕ್ಯಾಶ್ ತಗೊಂಡು ಬನ್ನಿ. ನಿನ್ನೆ ಮೆರಿ ಕ್ರಿಸ್ಮಸ್. ಎಲ್ರೂ ಬನ್ನಿ. ತಂಪು ಕೂಲ್. ಓ, ಹಿಂದೆಗಡೆ ಒಂದು ಕಲ್ಲಿದೆ. ಓ, ನಾನು ಈ ಕಲೆ ಹೇಳ್ತೀನಿ.
ಹಿಡನ್ ಫೋಟೋ ಸ್ಪಾಟ್ ಅಂತೆ. ಏನು ತೊಗೋಬೇಕು ಅಂದರೂ ಕ್ಯಾಶ್ ಬೇಕು, ಪ್ಲೀಸ್ ಕ್ಯಾಶ್ ತೊಗೊಂಡು ಬನ್ನಿ. ಒಂದು ಕಡ್ಡಿನ ನೆಟ್ವರ್ಕು ಇಲ್ಲ ಇಲ್ಲಿ. ಅರ್ಧ ಕಡ್ಡಿನೂ ಇಲ್ಲ. ಇಟ್ಸ್ ಆಲ್ ಡೆಡ್ ಲೈಕ್ ಅಸ್. ಹೇಗಿದೆ? ಇಲ್ಲಿ ಪಾನಕ ಕೊಡ್ತಾರೆ, ಬಂದು ಪಾನಕ ಕುಡೀರಿ. ಇಲ್ಲಿ ನೀವೇ ವಾಶ್ ಮಾಡಬೇಕು. ಇಲ್ಲೂ ಫೋಟೋಸ್ ತೆಗಿತಾ ಇದ್ದಾರೆ ಡಿಫ್ರೆಂಟಾಗಿ. ಯಾರೂ ಉಳ್ಕೊಂಡಿಲ್ಲ. ನಾವೆಲ್ಲೋ ಫೋಟೋಸ್ ತೊಗೋತಾ ಇದ್ವಿ, ಎಲ್ಲರೂ ಬಂದು ರಶ್ ಆಗಿಬಿಡ್ತಾ ಇದ್ವಿ. ಒಂದು ಸ್ಪಾಟ್ ಹೇಳ್ಕೊಟ್ಬಿಟ್ರೆ ಬಂದು ನಿಂತ್ಕೊಬಿಡ್ತಾರೆ. ಈಗ ಅಲ್ಲಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಟೈಮ್ ಎಷ್ಟು? 1:10 ಆಗಿದೆ. ನಾವು ಎಷ್ಟು ಗಂಟೆಗೆ ಬಂದಿದ್ದು? 1:10. ನಾವು ಬಂದು 12 ಅನಿಸುತ್ತೆ ಅಲ್ವಾ? 12ಗೆ ಬಂದಿದ್ದು. 1.5 hour ಇದ್ವಿ ಇಲ್ಲಿ ನಾವು. ಇಟ್ಸ್ ನೈಸ್. ತಂಪಾಗುತ್ತೆ ಒಳಗೆ, ಕೇವ್ಸ್ ಒಳಗೆ ಚೆನ್ನಾಗಿದೆ. ಈಗ ವಿಭೂತಿ ಫಾಲ್ಸ್ ಕಡೆ, ಇಲ್ಲೇ ಹತ್ತಿರ. ಸೊ ಹಾಂ, ಬೇಗ ಹೋಗಬಹುದು. ಹೋಗ್ತಾ ಇದ್ದೀವಿ. ಒಂದೇ ಪ್ಲೇಸ್ ಕವರ್ ಮಾಡಿದ್ದೆ. ಇದು ಉಡುಪಿ ಹೋಟೆಲ್ಗೆ ಹೋಗ್ತಾ ಇರೋದು. ಆವಾಗ ಪೈ ಹೋಟೆಲ್, ಈಗ ಉಡುಪಿ ಹೋಟೆಲ್. Non-veg hotel. ಎಂಜಾಯ್. ನಾವು ಪ್ಯೂರ್ ವೆಜ್, ಹಾಫ್ ವೆಜ್, ನಾನ್ ವೆಜ್, ಪ್ಯೂರ್ ನಾನ್ ವೆಜ್. ನಾನು ಪ್ಯೂರ್ ಪೇಷಂಟ್. ಊಟಕ್ಕೆ ಬಂದಿದ್ದೀವಿ. ಫುಲ್ ರಶ್ ಅನಿಸುತ್ತೆ. ಓ ಮೈ ಗಾಡ್. ತುಂಬಾ ರಶ್ ಇತ್ತು, ಬಟ್ ಊಟ ಅಂತೂ ಅಷ್ಟೇ ಚೆನ್ನಾಗಿತ್ತು. ಹೈಲಿ ರೆಕಮೆಂಡ್ ದಿಸ್ ಪ್ಲೇಸ್. ಗೈಸ್, ನಾವು ವಿಭೂತಿ ಫಾಲ್ಸ್ ಕ್ಯಾನ್ಸಲ್ ಮಾಡಿಬಿಟ್ವಿ. ತುಂಬ ಟ್ರಾಫಿಕ್ ಇತ್ತು. ಸೊ ರಿಟರ್ನ್ ಈಗ ಮೀರ್ಜನ್ ಫೋರ್ಟ್ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. 50 ಕಿಲೋಮೀಟರ್ಸ್ ಇಲ್ಲಿಂದ ಗೋಕರ್ಣ. ನೋಡೋಣ. ಎಲ್ಲ ಫ್ಲ್ಯಾಟ್ ಆಗಿಬಿಟ್ಟಿದ್ದೀವಿ. ತುಂಬ ಬಿಸಿಲು. ಅಕ್ಕ ಬಾಂಡ್, ನಮ್ಮ ದೊಡ್ಡಕ್ಕ, ಇವರಂತೂ ಕಂಡು ಬಿಡ್ತಾ ಇಲ್ಲ. ನಾವು ಹೆಂಗಿದ್ದೀವಿ. ಮೀರ್ಜನ್ ಫುಡ್ಗಾರು ಹೋಗೋಣ, ನೋಡೋಣ. ಓ ನೈಸ್ ಅಂತ ತಕ್ಷಣ ಪೇಷಂಟ್ ಎದ್ಬಿಟ್ರು. ಆ್ಯಕ್ಚುಲಿ ಓಕೆ, ಹೋಗಿದ್ದು ಬರೋಣ ಈಗ. ಜಸ್ಟ್ ಇಫ್ ಯು ಡೋಂಟ್ ಗೆಟ್ ವಾಟ್ ಯು ವಾಂಟ್, ರಿಪ್ಲೇಸ್ ಇಟ್ ವಿತ್ ಸಮಥಿಂಗ್ ಎಲ್ಸ್. Nothing is perfect, okay? Nothing is permanent. Create your own happiness. Exactly. Thank you, positive ಅಂಬಿಕಾ ಅವರೇ. ಅಷ್ಟೇ. ಎಸ್. ದೊಡ್ಡ ಕ್ರೊಕೊಡೈಲ್. ಕೂಲಿಂಗ್ ಗ್ಲಾಸ್ ಹಾಕಿರೋ ಕ್ರೊಕೊಡೈಲ್. ಎಸ್. ನೈಸ್. ಅಮ್ಮ, Where? There is a bridge. Okay. ಹೋದಾಗೆಲ್ಲ ಡ್ರೈವರ್ಸ್ ಒಳ್ಳೆಯವ್ರು ಸಿಗ್ತಾರೆ. ಹೌದು, ಆಕ್ಚುಲಿ. save me, no, if Mosula comes and attacks. We will try our best. Go enjoy. ಓ ಮೈ ಗಾಡ್. ಫಿಶ್ಗಳು ಬಂದು ಅಲ್ವಾ? ಚೆನ್ನಾಗಿದೆ, ಕ್ಲೀನಾಗೇ ಇರುತ್ತೆ. ಡ್ರೆಸ್ ಚೇಂಜ್ ಮಾಡಿ ನಾವು ಈಗ ಮೀರ್ಜನ್ ಫೋರ್ಟ್ಗೆ ಹೋಗ್ತಾ ಇದ್ದೀವಿ. ವಿಭೂತಿ ಫಾಲ್ಸ್ ಹೋಗೋದಕ್ಕಾಗಲಿಲ್ಲ. ಸೊ ಎಲ್ಲರೂ ಸ್ವಲ್ಪ, ಇಟ್ ವಾಸ್ ಅ ಲಾಂಗ್ ಜರ್ನಿ. ಇಲ್ಲಿ ಬಂದು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಹಾಗೆ ಸರ್ಕಸ್ ಮಾಡಿ ಈಗ ಮೀರ್ಜನ್ ಫೋರ್ಟಿಗೆ ಹೋಗ್ತಾ ಇದ್ವಿ. ಫೈನಲಿ ಅಟ್ಲೀಸ್ಟ್ ಇದನ್ನಾರು ಇನ್ನೊಂದು ಅರ್ಧ ಗಂಟೆಲಿ ಅಪ್ಡೇಟ್ ಮಾಡ್ತೀವಿ ಫೌಂಡ್ ಮಾಡೋದವಾ ಇಲ್ವಾ ಅಂತ. ಓ, ಫೋಟೋಶೂಟ್ ನಡೀತಾ ಇದೆ ಅನ್ಸುತ್ತೆ.
ನೀವೇ ಹೇಳಿ, ಬಂದಿದ್ದೀರಲ್ಲ. ಈ ಕಾಲಕ್ಕೆ ಬಂದಿದ್ದೀನಿ, ಆ ಕಾಲದಲ್ಲಿ ಬಂದಿದ್ದೀನಿ. ಏನಾಯ್ತು? ನಾವು ಎಲ್ಲಿದ್ವಿ ಇಷ್ಟೊತ್ತವರೆಗೂ? ಅಲ್ಲೊಂದು ಕಾಮಾಗಿತ್ತು, ಇಲ್ಲಿ ಹೀಗಿದೆ. ಓ, ಒಳಗೆ ಹೋಗಿ ಜನರೇ ಫೋಟೋ ತಗೊಳ್ಳಿ. ಇಲ್ಲೇ ನಿಂತಿದ್ದೀರಾ? ಎಲ್ಲ ಇಲ್ಲೇ ನಿಂತ್ಕೊಬಿಟ್ಟಿದ್ದಾರೆ. ಒಳಗೆ ಇನ್ನೂ ಚೆನ್ನಾಗಿ ತಗೋಬಹುದು. ನಮಗೂ ಆಯಿತು. ಎಕ್ಸಾಕ್ಟ್ಲಿ, ನನಗಂತೂ ಆಯ್ತು. ನಿಮ್ಮ ರಾಜನ ಹುಡುಕಿಲ್ಲ, ನಾಟ್ ಇವನ್ ಕ್ಲೋಸ್. ಯಾರು ಅಷ್ಟು ಹತ್ರದನ್ನೂ ಇರಲಿಲ್ಲ ಗೈಸ್. ಏನು ಮಾಡೋಕ್ಕಾಗಲ್ಲ. ಹೋಗೋಣ ಈಗ ಅಟ್ಲೀಸ್ಟ್ ಬೀಚ್ ನಮ್ಮ ರೂಮ್ ಹತ್ರ ಹೋಗ್ಬಿಟ್ಟಾದ್ರೂ ಸ್ವಲ್ಪ ಆಟ ಆಡೋಣ. ಅಂಬಿ ಫೈನಲಿ ಫೌಂಡ್ ಯುವರ್ ರಾಜ. ಸಿದರ್ ಫೈನಲ್ ಎಪಿಸೋಡ್ ಯಾವತ್ತು? ಅಲ್ಲೊಂದು ಸ್ಪೆಕ್ಸ್ ಹಾಕ ಅವಳಿಗೆ ಹತ್ರ ಮೇಲೆ. See there. ಇಲ್ಲಿ ಓ ಮೈ ಗಾಡ್, ಸ್ಮೆಲ್ಲು. ಸ್ಮೆಲ್ ಬರ್ತಾ ಇದೆಯಾ? ಏ ಪ್ಲೀಸ್ ಮುಂದಕ್ಕೆ ಹೋಗಿ ಇಲ್ಲಿಂದ. ಬಂತ ಸಾಕು. ಇನ್ನು ಮುಂದೆ ಹೋಗ್ಬೇಕಾ? ಓಕೆ. ಯೇ, ಬನ್ನಿ ಬನ್ನಿ, ಮ್ಯಾಗಿ ರೆಡಿ ಇದೆ. ಇನ್ನೊಂದು ಸ್ಪೇರ್ 3 ಸ್ಪೂನ್ ಕೊಡ್ಬೇಕಲ್ವ ಎಕ್ಸ್ಟ್ರಾ? ಇಷ್ಟು ಚಿಕ್ಕ ಕೊಡ್ತಾರೆ ಅಂದಿದ್ರೆ 4 ಪ್ಲೇಟೇ ಮಾಡಿ. ಎಲ್ಲಾ ಪ್ಲೇಸಸ್ ನೋಡಿದ್ಮೇಲೆ ನಾವು ವಾಪಸ್ ನಮ್ ಸ್ಟೇ ಹತ್ರ ಹೋಗಿ ಫ್ರೆಶ್ ಆಗಿ ಅಲ್ಲಿಂದ ಡಿನ್ನರ್ ಮಾಡೋದಕ್ಕೆ ಅಂತ ಬೀಚ್ ಸೈಡ್ ಹೋದ್ವಿ. ಸೊ ಎಲ್ಲೂ ಕೆಫೆ ಒಳಗ್ ಹೋಗ್ಲಿಲ್ಲ, ಕೆಫೆ ಅಲ್ಲೇ ಫುಡ್ ಆರ್ಡರ್ ಮಾಡಿ ಬೀಚ್ ಸೈಡ್ ಕೂತ್ಕೊಂಡು ಚೆನ್ನಾಗಿ ಮ್ಯೂಸಿಕ್ ಕೇಳ್ಕೊಂಡು ಎಂಜಾಯ್ ಮಾಡಿದ್ವಿ. ಇಟ್ ವಾಸ್ ಅ ಗುಡ್ ಟೈಮ್ ಸ್ಪೆಂಡ್ ದೇರ್. ಲಾಸ್ಟ್ ಡೇ ಬೀಚ್ ಹತ್ರ. ಸೊ ನೀವೇನಾದ್ರೂ ಗೋಕರ್ಣ ಹೋಗ್ತಾ ಇದ್ರೆ, I hope this video will be useful to you. If you like this video, don't forget to like, comment, share and subscribe to my channel. Thank you for watching. Bye bye.